ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಹಂಡೆ ವಜೇರ ಪದಾಧಿಕಾರಿಗಳ ಸಮಾಜ ಸಭೆ. ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಹಂಡೆ ವಜೀರ ಕ್ಷೇಮಾಭಿವೃದ್ಧಿ ಸಂಘದ ಬೆಂಗಳೂರು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಸಮಾಜದ ಸಭೆಯು ಬೆಂಗಳೂರು ನಗರ ಅಧ್ಯಕ್ಷರಾದಂತಹ ಡಾಕ್ಟರ್ ಬಸವರಾಜ ಬಿಚ್ಚೂರ ಇವರ ಮನೆಯ ಅಪಾರ್ಟ್ಮೆಂಟ್ ಸಭಾಭವನದಲ್ಲಿ ಜರುಗಿತು. ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಎಸ್ ಪಾಟೀಲ್ ಇವರ ಅಧ್ಯಕ್ಷತೆಯಲ್ಲಿ ಜರುಗಿದಂತಹ ಈ ಸಭೆಯಲ್ಲಿ ಸಮಾಜದ ಸಂಘಟನೆ ಹಾಗೂ ಇತಿಹಾಸ ಪರಂಪರೆ ಮತ್ತು ಬೆಂಗಳೂರು ನಗರದಲ್ಲಿ ಮುಂದಿನ ದಿನಮಾನಗಳಲ್ಲಿ ಮಾಡಬೇಕಾದಂತಹ ಮುನ್ನೋಟದ ಕುರಿತು ಚರ್ಚಿಸಲಾಯಿತು. ಆ ಮಟ್ಟದಲ್ಲಿ ಇವತ್ತು ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮ ಅದ. ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸ್ತೀವಿ. ಅವರು ಈಗ ರಾಜಗುರುಗಳು ನಮ್ದು ಅವರ ಹಿಂದಿನ ಪ್ರಥಮ ನಿರ್ಮಾಮಣಿ ಶ್ರೀಗಳ ಒಂದು ಪ್ರಥಮ ಪೀಠಾಧ್ಯಕ್ಷರಾದ ಆ ಗುರುಜಿ ಕರಿಬಸವ ಮಹಾಸ್ವಾಮಿ ಅವರ ಒಂದು ಸಮಾಧಿ ಪಕ್ಕದಲ್ಲಿನೇ ಕೂಡ ಈಗ ಹನುಮಪ್ಪ ನಾಯಕರ ಸಮಾಧಿ ಇದೆ. ನೀವು ಎಲ್ಲಿ ನೋಡಿಲ್ಲ, ಯಾರು ಬೇರೆ ಎಲ್ಲ ಇತಿಹಾಸ ನೋಡ್ರಿ, ರಾಜರು ಮತ್ತು ರಾಜಗುರುಗಳ ಸಮಾಧಿ ಒಂದೇ ಕಡೆ ಇಲ್ಲೇ ಇಲ್ಲ. ರಾಜರದ ಒಂದು ಬೇರೆ ಕಡೆ ಇರ್ತದ, ಗುರುಗಳದ ಒಂದು ಬೇರೆ ಇರ್ತದೆ. ಯಾಕಂದ್ರೆ ಗುರುಗಳದ ಗದಿಗಿನಿಂದ ನಾವು ಪೂಜೆ ಮಾಡ್ತೇವೆ. ಅವ್ರ ಪಕ್ಕದಲ್ಲಿ ಈ ಹನುಮಪ್ಪ ನಾಯಕನ ಗದಿ ಇದೆ ಅಂತಂದ್ರೆ ಇವನ ಶ್ರೇಷ್ಠತೆ ಎಷ್ಟಿತ್ತು ಅನ್ನೋದು ನಾವು ಭಾವಿಸ್ಬೇಕಾಗ್ತದೆ. ಇದು ಎಲ್ಲ ಯಾವಾಗಿಂದ ಅಂತಂದ್ರೆ 15ನೇ ಶತಮಾನ. ಹೀಗೆ 2000 ಇತಿಹಾಸದಲ್ಲಿ ಮುಚ್ಚೋದಂತ ಇದು ಇವತ್ತು ಮತ್ತೆ ನಾವು ಈ ಪುನರಾವರ್ತನೆಗೆ ನಾವು ಬರ್ತಾ ಇದ್ದೇವೆ. ಇವತ್ತು ಈಗ ಸ್ಟಾರ್ಟ್ ಆಗಿದೆ 20ನೇ ಶತಮಾನದಲ್ಲಿ ನಾವು ಈಗ ಪ್ರಾರಂಭಗೊಂಡದ. ಅದು ಇನ್ನಷ್ಟು ನಾವೆಲ್ಲರೂ ಅದನ್ನ ಮುಂದಿನ ಪೀಳಿಗೆಗೆ ನಾವು ಇನ್ನಷ್ಟು ಬೆಳೆಸಿ ಅದನ್ನ ಅವರಿಗೆ ಆ ದಿಸೆಯಲ್ಲಿ ಮುಂದಿನ ಇದನ್ನ ಒಂದು ಈ ಸಾಮ್ರಾಜ್ಯವನ್ನು ಉಳಿಸುವ ಒಂದು ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಆ ದಿಸೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಬೇಕು, ಒಂದಾಗಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಹಾಗೆ ನಾವು ಪ್ರತಿ ವರ್ಷ ಈ ಹನುಮಪ್ಪ ನಾಯಕ ಜಯಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಪ್ರಥಮ ಜಯಂತಿಯನ್ನ 2022ರಲ್ಲಿ ಮುತ್ತಿ ಗ್ರಾಮದಲ್ಲಿ ಹುಟ್ಟಿರತಕ್ಕಂಥ ಈ ಹನುಮಪ್ಪ